ಈಗ ವಿಷ್ಣು ಸರ್ಗೆ ನೀವು ಸುತ್ತಮುತ್ತನೇ ಇದ್ರಿ, ಪಕ್ಕದಲ್ಲೇ ಇದ್ರಿ ಅವ್ರು ಹೋಗೋವರೆಗೂ. ವಿಷ್ಣು ಸರ್ಗೆ ಸ್ಮಾರಕ ಈ ಥರದ್ದೆಲ್ಲ ಆಸೆ ಇತ್ತಾ ಸರ್ ಆ್ಯಕ್ಚುಲಿ? ಯಾಕಂದರೆ ಅವರು ಆಧ್ಯಾತ್ಮಕ್ಕೆ ಮೊರೆ ಹೋಗಿದ್ರು, ವೈರಾಗ್ಯವನ್ನು ಕಂಡುಕೊಂಡಿದ್ರು ಅಂತ ಸುದ್ದಿ ಕೇಳಿದ್ದೀವಿ ನಾವು ಕೂಡ. ಸೊ ನಿಜವಾಗ್ಲೂ ಆಸೆ ಇತ್ತಾ ಈ ಥರದ್ದು ದೊಡ್ಡ ಸ್ಮಾರಕ ಕಟ್ಟಬೇಕು, ನನಗೆ ಅಭಿಮಾನಿಗಳು ನನಗೆ ನಮನ ಸಲ್ಲಿಸಬೇಕು ಅಂತ? ಕೆಲವರು ಹೇಳ್ತಾ ಇದ್ದಾರೆ ಅವ್ರಿಗೆ ಲೈಕ್ ಸ್ಮಾರಕ ಆ ಥರದ್ದು ಈ ಥರದ್ದೆಲ್ಲ ಇಷ್ಟ ಆಗಿರಲಿಲ್ಲ ಒಂದು ಅಂತ ಹೇಳ್ಬಿಟ್ಟು. ಅವರಿಗೆ ಸ್ಮಾರಕ ಆಗಲಿ ಅದು ಯಾವುದೂ ಇಷ್ಟ ಇರಲಿಲ್ಲ ಅವ್ರಿಗೆ ಯಾವುದೂ ಇಷ್ಟ ಇಲ್ಲ ಅವರಿಗೆ. ಇದು ಅಭಿಮಾನಿಗೋಸ್ಕರ. ಯಾಕಂದರೆ ನಮ್ಮ ಕಣ್ಣೆದುರು ಕಾಣಿಸ್ತಿದ್ದಿಲ್ಲ, ಆ ಒಂದು ಜಾಗದಲ್ಲಿ ಕಾಣಿಸ್ತಾರೆ, ಆ ಜಾಗಕ್ಕೆ ಹೋದ್ರೆ ಕಾಣಿಸ್ತಾ ಇದ್ದಾರೆ. ಇವತ್ತು ಅಭಿಮಾನಿಗೋಸ್ಕರ ನಮ್ಮಂಥವ್ರಿಗೆ ಬೇಕಲ್ಲಿ. ಅದು ಅವ್ರು ಇದ್ದಾರೆ ಅನ್ನೋದಕ್ಕೂ ನಾವು ಪೂಜೆ ಮಾಡ್ತಿದ್ದೀವಿ ಅಲ್ಲಿ. ಅವ್ರು ಇದ್ದಾರೆ ಅನ್ನೋ ಆ ನಂಬಿಕೆಯಿಂದ ನಾವು ಅವ್ರನ್ನ ಅಲ್ಲಿ ಹೋಗಿ ಪೂಜಿಸ್ತೀವಿ. ಹೋಗ್ಲಿ, ಯಾವತ್ತಾದ್ರೂ ನಿಮ್ಮ ಹತ್ರ ಸಾವಿನ ಬಗ್ಗೆ ಏನಾದರೂ ಮಾತನಾಡಿದ್ರಾ? ಸಾವಿನ ಬಗ್ಗೆ ಏನು ಮಾತಾಡಲಿಲ್ಲ, ಸಾವಿನ ಬಗ್ಗೆ ಏನು ಮಾತಾಡಲಿಲ್ಲ. ನನ್ನ ಬಗ್ಗೆ ಹಾಂ ಅವರಿಗೆ ಗೊತ್ತಿರಲಿಲ್ಲ. ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಒಂದು ಸಾಯಿಬಾಬನ ರೂಪದಲ್ಲಿದ್ದರು. ಲಾಸ್ಟ್ ಆಧ್ಯಾತ್ಮದ ಕಡೆಗೆ ಹೋಗಿದ್ರು, ಅದ್ರ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ರು. ಬನ್ನಂಜಿಯವ್ರನ್ನ ಭಾಳ ಇದು ಮಾಡ್ತಾ ಇದ್ರು ಅವರು. ಆ ಒಂದು ಆಧ್ಯಾತ್ಮದ ಕಡೆಗೆ ಒಲವಿತ್ತು ಜಾಸ್ತಿ ಅವರಿಗೆ ಲಾಸ್ಟಲ್ಲಿ. ಕೋಡಿಮಠಕ್ಕೆಲ್ಲ ಹೋಗಿದ್ರಾ? ಅವರು ಹೇಳ್ತಾ ಇದ್ರು ಕೋಡಿಮಠ ಸ್ವಾಮೀಜಿಗಳು, ಅವರು ನಾನು ಹೋಗ್ತೀನಿ ಅಂತ ಹೇಳಿದ್ರು, ಹೋಗೋವಾಗ ಬರ್ತೀನಿ ಅಂತ ಹೇಳಲಿಲ್ಲ ಅವರು ಕಡೆಯ ದಿನ ಅಂತ. ಇಲ್ಲ, ಅದೆಲ್ಲ ಏನಿಲ್ಲ, ಹೋಗಿದ್ರು, ಕೋಡಿಮಠಕ್ಕೆ ಹೋಗಿದ್ರು. ಯಾಕೆ ಸರ್ ಲಾಸ್ಟಲ್ಲಿ ಸಾಯಿಬಾಬಾ ಅಂತರ ಇದು ಮಾಡ್ಕೊಂಡು ಯಾಕೆ ಆ ಥರ ಆಧ್ಯಾತ್ಮದ ಕಡೆ ಹೋದ್ರಲ್ಲ, ಅದನ್ನೇ ಇದಾಗ್ಬಿಟ್ರು ಅವರು. ಅದನ್ನೆಲ್ಲೇ ಒಂದು ಐಕ್ಯವಾಗಿ ಅದು ಲಾಸ್ಟ್ ಅವರು ಸಾಯಿಬಾಬಾ ಅಂತಾನೆ ಕಾಣಿಸ್ತಾ ಇದ್ರು ಅವರು. ಪ್ರತಿ ಗುರುವಾರನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋರು, ಸಾಯಿಬಾಬಾ ಥರನೇ ಆಗ್ಬಿಟ್ರು ಲಾಸ್ಟಲ್ಲಿ. ಏನೋ ಆ ಒಂದು ಇದು ಆಗ್ಬಿಡ್ತಾವೇನೋ ಅವರಿಗೆ. ಇಲ್ಲ, ಅದೇನು ಹೇಳ್ತಾ ಇರಲಿಲ್ಲ. ಮನಸ್ಸಲ್ಲಿ ಏನಾದರೂ ನೋವಿತ್ತಾ ಸರ್ ವಿಷ್ಣು ಸರ್ಗೆ? ತುಂಬ ಇರಲಿಲ್ಲ, ನೋವೆಲ್ಲ ಏನಿರಲಿಲ್ಲ. ತುಂಬಾ ನಡೆದು ಬಂದ ಹಾದಿ ನೋವೆಲ್ಲ ಮೊದಲೆಲ್ಲ ಅನುಭವಿಸ್ಬಿಟ್ಟಿದಾರಲ್ಲ. ಮೊದಲೆಲ್ಲ ಅನುಭವಿಸಿದ್ರಿಂದ ಈ ಥರ ಹೋಗ್ಬಿಡೋಣ ಅನ್ಕೊಂಡ್ರೆ ಯಾರಿಗೆ ಗೊತ್ತು. ಅದು ಜಾಸ್ತಿ ದಿವಸ ಇರೋದು ಬೇಡ, ನಾವು ಇದ್ರೆ ಇನ್ನೂ ನೋವು ಕೊಡ್ತಾರೆ ಅಂತ ಹೇಳೋರ್ಬೋದು, ಅದು ಇದ್ರಿರ್ಬೋದು. ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನಾವು ಅಲ್ಲಿ ಹೋರಾಟ ಮಾಡ್ತೀವಿ, ಮುಂದೆ ಹೋರಾಟ ಮಾಡಿ ಅಲ್ಲಿ ಒಂದು ಚಿಕ್ಕ ಮಂದಿರವನ್ನು ಕಟ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇದಿಷ್ಟು ವಿಷ್ಣು ಅವರ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಂಥ ಅವರ ಜೊತೆಗೆ ಇದ್ದಂತಹ ಶ್ರೀಧರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.